ಮೈಸೂರಿಂದ 28 ಕಿಲೋಮೀಟರ್ ದೂರದಲ್ಲಿ ಹೊಸ ಕನ್ನಂಬಾಡಿ ಅನ್ನೋ ಗ್ರಾಮದಲ್ಲಿ ಪುನರ್ ನಿರ್ಮಾಣ ಆಗಿರುವಂತಹ ಹೊಯ್ಸಳರ ಕಾಲದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈಗ ಇಲ್ಲಿರುವಂತಹ ಈ ದೇವಸ್ಥಾನ ಹೊಸ ಕನ್ನಂಬಾಡಿಯಲ್ಲಿದೆ. ಇಲ್ಲಿದ್ದಂತಹ ಹಳೆ ದೇವಸ್ಥಾನ ಸುಮಾರು 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಕಟ್ಟಲಾಗಿತ್ತು. KRS ಡ್ಯಾಮ್ ಇರೋ ಜಾಗದಲ್ಲಿ ಮೊದಲು ಕನ್ನಂಬಾಡಿ ಅಂತೇಳೋ ಒಂದು ಗ್ರಾಮ ಇತ್ತು. ಡ್ಯಾಮ್ ಕಟ್ಟೋ ಸಮಯದಲ್ಲಿ ಈ ಗ್ರಾಮ ಮುಳುಗಿ ಹೋಗುವಂಥ ಚಾನ್ಸ್ ಇತ್ತು. ಅದರಿಂದ ಮೈಸೂರಿನ ಮಹಾರಾಜರು ಇಲ್ಲಿನ ಜನರನ್ನ ಹೊಸ ಕನ್ನಂಬಾಡಿ ಅಂತ ಒಂದು ಗ್ರಾಮವನ್ನು ಮಾಡಿ ಅಲ್ಲಿಗೆ ಆ ಜನರನ್ನ ಸ್ಥಳಾಂತರಿಸ್ತಾರೆ. ಆದರೆ ಕನ್ನಂಬಾಡಿಯಲ್ಲಿದ್ದಂತಹ ಈ ದೇವಸ್ಥಾನ ನೀರಲ್ಲೇ ಮುಳುಗೋಗುತ್ತೆ. ಹಳೆ ದೇವಸ್ಥಾನ ಈಗ KRS ಡ್ಯಾಮ್ನ ಮಧ್ಯದಲ್ಲಿ, ಅಂದರೆ ಈಗಿರೋ ದೇವಸ್ಥಾನದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ನೀರಿನೊಳಗಡೆ ಮುಳುಗಡೆಯಾಗಿದೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಜೊತೆಗೆ ಕನ್ನೇಶ್ವರ ಮತ್ತು ಕಾಳಮ್ಮ ದೇವಸ್ಥಾನಗಳು ಕೂಡ ಇಲ್ಲಿ ಮುಳುಗೋಗುತ್ತೆ. ಈ ಮುಳುಗೋದಂತಹ ದೇವಸ್ಥಾನಗಳು KRSನ ನೀರು ಕಡಿಮೆಯಾದಾಗ ಸ್ವಲ್ಪವಾಗಿ ಕಾಣಿಸ್ಕೊಳ್ತಿತ್ತು. ಆಮೇಲೆ ಇದು 2000ನೇ ಇಸ್ವಿಯಲ್ಲಿ ಸುಮಾರಾಗಿ ಕಂಡುಬರುತ್ತೆ. ಸುಮಾರು 70 ವರ್ಷಗಳಷ್ಟು ಕಾಲ ನೀರಲ್ಲಿ ಮುಳುಗಿದ್ದ ಈ ದೇವಸ್ಥಾನನ ಹಳೆಯ ದೇವಸ್ಥಾನದ ಕಲ್ಲುಗಳನ್ನು ಬಳಸಿ ಹೊಸದಾಗಿ ಈಗಿರುವಂಥ ಜಾಗದಲ್ಲಿ ಅದ್ಭುತವಾಗಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನದ ಪುನರ್ ನಿರ್ಮಾಣದ ಹಿಂದಿರೋದು ಶ್ರೀಹರಿ ಕೋಡೆ ಅನ್ನೋ ಉದ್ಯಮಿ. ಕೋಡೆ ಫೌಂಡೇಶನ್ನಿಂದ ಮುಳುಗೋಗಿರೋ ದೇವಸ್ಥಾನದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಈ ಹೊಸ ದೇವಸ್ಥಾನವನ್ನು ಕಟ್ಟಲಾಗಿದೆ. ಹಳೆಯ ದೇವಸ್ಥಾನದ ಕೆಲವು ಕಲ್ಲುಗಳನ್ನು ಇಲ್ಲಿ ಬಳಸಲಾಗಿದೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಹೊಯ್ಸಳರ ವಾಸ್ತುಶಿಲ್ಪದ ಗುರುತಾಗಿರುವಂತಹ 4 ಲೇತ್ ಕಂಬಗಳನ್ನು ಕಾಣಬಹುದು. ಗರ್ಭಗುಡಿಯನ್ನು ಹಾಗೆ ಸ್ಥಳಾಂತರ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ಅದು ಬಿಟ್ಟರೆ ಬಾಕಿ ಇರುವಂಥ ದೇವಸ್ಥಾನದ ಕಟ್ಟಡ ಹೊಸದಾಗಿ ನಿರ್ಮಾಣ ಮಾಡಲಾಗಿದೆ. ದೇವಸ್ಥಾನದ ಒಳಗಡೆ ಫೋಟೋ ಹಾಗೆ ವಿಡಿಯೋ ತೆಗೆಯೋ ಹಾಗಿಲ್ಲ. ಹಾಗಾಗಿ ಒಳಗಿನ ವಿನ್ಯಾಸವನ್ನು ತೋರಿಸೋಕೆ ಸಾಧ್ಯ ಆಗಲ್ಲ. ದೇವಸ್ಥಾನದ ಒಳ ಹೋಗ್ತಿದ್ದಂತೆ 2 ಕಡೆ ದೇವಸ್ಥಾನದ ಹಳೆಯ ಫೋಟೋಗಳನ್ನು ದೊಡ್ಡದಾಗಿ ಇರಿಸಲಾಗಿದೆ. ಹಾಗೆ ಈಗಿನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಮುಂಚೆ ಹೇಗಿತ್ತು, ಈಗ ಹೇಗಿದೆ ಅನ್ನೋದನ್ನ ಗಮನಿಸ್ಬೋದು. ಒಳಗಡೆ ಗಣಪತಿ, ಪಾರ್ವತಿ, ರಾಹು, ಕೇತು ಹಾಗೆ ಕೆಲ ಮಹರ್ಷಿಗಳು ಮತ್ತು ವಿಷ್ಣುವಿನ ಅವತಾರಗಳ ಚಿಕ್ಕ ಚಿಕ್ಕ ವಿಗ್ರಹಗಳನ್ನು ಒಳಗಡೆ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರತಿದಿನ ಬೆಳಿಗ್ಗೆ 11 ಗಂಟೆ ಮತ್ತು 6 ಗಂಟೆಗೆ ಪೂಜೆ ಬಿಟ್ಟರೆ ಕಂಟಿನ್ಯೂಸ್ ಆಗಿ ಬೇರೆ ಸಮಯದಲ್ಲಿ ಯಾವುದೇ ರೀತಿಯ ಪೂಜೆಗಳು ನಡೆಯಲ್ಲ. ಜೊತೆಗೆ ಕಾಣಿಕೆ, ಹುಂಡಿ ಈ ಥರದ ಯಾವುದು ಕೂಡ ಇಲ್ಲಿ ಇಲ್ಲ. ದೇವಸ್ಥಾನದ ಒಳಗೆ ಅಥವಾ ಹೊರಗೆ ಯಾವುದೇ ರೀತಿಯ ಅತಿಯಾದ ಗದ್ದಲ ಇಲ್ಲದೆ KRS ಡ್ಯಾಮ್ನ ಹಿನ್ನೀರಲ್ಲಿ ಪ್ರಶಾಂತತೆಯನ್ನು ಈ ದೇವಸ್ಥಾನ ಉಳಿಸ್ಕೊಂಡಿದೆ. ಈ ದೇವಸ್ಥಾನದಲ್ಲಿ ಪೂಜೆ ಇಲ್ದಿರೋದ್ರಿಂದ ಹೊರಗಡೆ ತುಂಬ ನೀಟಾಗಿದೆ. ಯಾಕಂದರೆ ಇಲ್ಲಿ ಪೂಜೆ ಸಾಮಾನು ಮಾರುವಂಥವ್ರು, ಹೂ ಮಾರುವಂಥವ್ರು ಈ ಥರದ ಯಾವುದೇ ರೀತಿಯವರು ಕಾಣಸಿಗಲ್ಲ. ಹಾಗಾಗಿ ಹೊರಗಡೆ ಅಂತೂ ಗಲೀಜಿಗಂತೂ ಜಾಗ ಇಲ್ಲ. ಪಾರ್ಕಿಂಗ್ಗೆ ವಿಶಾಲವಾದಂತಹ ಜಾಗ ಇದೆ. ದೇವಸ್ಥಾನದ ಸುತ್ತಲೂ ತುಳಸಿ ಗಿಡನ್ನ ನಟ್ಟಿದ್ದಾರೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಈ ದೇವಸ್ಥಾನ ಓಪನ್ ಇರುತ್ತೆ.